ಭೂಮಿ ತೊಟ್ಟಲು ಮಾಡಿ ಆಕಾಶ ಅಟ್ಟ ಮಾಡಿ ಸೂರ್ಯಚಂದ್ರಗಳ ದೀಪಗಳನ್ನು ಮಾಡಿ ನಕ್ಷತ್ರಗಳ ಪುಷ್ಪರಾಶಿಗಳನ್ನು ಮಾಡಿ ಪಾತಾಳ ಲೋಕದಲ್ಲಿ ಪಾದ ಪೂಜೆ, ಮೇಘಲೋಕದಲ್ಲಿ ಮುಡಿ ಪೂಜೆ, ಮಧ್ಯಲೋಕದಲ್ಲಿ ಲಿಂಗ ಪೂಜೆ ಅಂತೇಳಿ ನನ್ನಂಗೂ ನರಗಿರು ನರ್ರಂಗೂ ನನಗೆ ಬೇಡ ಅಂತೇಳಿ ಪಾತಾಳ ಲೋಕದಲ್ಲಿ ಮರೆಯಾದರು ಅಂತ. ನರನಾಗಿದ್ದಂಥ ವ್ಯಕ್ತಿ ಈಗ ಇಡೀ ಪ್ರಪಂಚದಲ್ಲಿ ಒಂದು ವೈಬ್ರೇಷನ್ ಕನ್ವರ್ಟ್ ಆಗಬೇಕು. ಹೊರಗಡೆ ಹೋಗಿ ಧ್ಯಾನಕ್ಕೆ ಕೂತ್ಕೊಳ್ತಾ ಹೋಗ್ತಾ ಏನಾಗುತ್ತೆ, ಆ ವೈಬ್ರೇಷನ್ಸ್ ಹೋಗಿ ಅವರು ಪಾಸಿಟಿವ್ ವೈಬ್ರೇಷನ್ ಆಗಿ ಎಲ್ಲ ಕಡೆ ಹೊಟ್ಟೋದ್ರು ಅವರು. ಅಂದರೆ ಆ ವೈಬ್ರೇಷನ್ ಹೆಂಗೆ ಬಂತು, ಅವರು ಆ ಧ್ಯಾನದಲ್ಲಿ ಒಳಗಡೆ ಕೂತಿದ್ದಾರೆ, ಆ ಕೂಸಿರೋಂಥ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಇದೆ. ಅಲ್ಲ ಈಗ ನಿಮ್ಗೆ ಅವ್ರನ್ನ ಸಮೃದ್ಧವಾಗಿ ಬದುಕಿ ಅಂದ್ರೆ ನಾವು ಸಮೃದ್ಧವಾಗಿ ಇರ್ಬೋದು ಅವ್ರ ಪ್ರಕಾರ, ಆನಂದವಾಗಿ. ನಾನು ಹೇಳಿದೆ ಏನು ಆನಂದವಾಗಿರ್ಬೇಕು, ಅವರು ನೆಮ್ಮದಿಯಾಗಿರ್ಬೇಕು. ಎಷ್ಟೋ ಕೋಟಿ ರೂಪಾಯಿ ಹೊರಗಡೆ ತಗೊಂಡ್ಬಂದು ಚೆಲ್ಬಿಟ್ಟು ಧ್ಯಾನಕ್ಕೆ ಹೋದ್ರಂತೆ ಅವರು. ಪ್ರದೀಪ್ ಸರ್, ಈಗ ಇತಿಹಾಸನೆಲ್ಲ ನಮಗೆ ನೆನಪು ಮಾಡಿಕೊಡ್ರಿ, ಥ್ಯಾಂಕ್ ಯು. ಈಗ ನಿಮ್ಮ ಬರವಣಿಗೆಗೆ ನಾವು ಬರೋದಾದರೆ ಮುಖ್ಯವಾಗಿ ಯಾವೆಲ್ಲ ಹಾಡುಗಳನ್ನು ಅಥವಾ ರಚನೆ ಮಾಡಿದ್ದೀರಿ ಅಂತ ನೆನಪಿಸ್ಕೋಬೋದಾ? ಖಂಡಿತ ಸರ್ ಏನು ಅಂದರೆ ಈ ಮಲೆ ಮಹದೇಶ್ವರ ಹಾಡುಗಳು ಇವತ್ತು ನಾವು ಯೂಟ್ಯೂಬಲ್ಲಿ ಎಲ್ಲರೂ ನೋಡಿದ್ರೆ ಸಾವಿರಾರು ಹಾಡುಗಳಿದೆ, ಇನ್ನೂ ಬರೀತಾನೆ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ಈ ಒಂದೇ ಥರ ಹಾಡುಗಳಿಲ್ಲ. ನಮ್ಮ ಮೂಲ ಉದ್ದೇಶ ಏನು ಅಂದರೆ ಮಹದೇಶ್ವರನ ಭಕ್ತಿಯನ್ನು ಸೃಷ್ಟಿ ಮಾಡುವಂಥದ್ದು ಮೂಲ ಉದ್ದೇಶ. ಭಕ್ತಿಯನ್ನು ಕೊಡುವಂಥದ್ದು, ಓಕೆ. ಆ ಮಹದೇಶ್ವರನ ವರ್ಣನೆ ಮಾಡುವಂಥದ್ದು, ಆ ಸ್ಥಳ ಪುರಾಣಗಳನ್ನ ಹೇಳುವಂಥದ್ದು, ಮಹದೇಶ್ವರನ ಬೆಟ್ಟಕ್ಕೆ ಹೋಗೋ ದಾರಿಯನ್ನು ಹೇಳುವಂಥದ್ದು, ಅದು ಇನ್ಯಾವುದೋ ಒಂದು ಆ ಒಂದು ನಡೆದಿರೋ ಮಹದೇಶ್ವರನ ಒಂದು ಚರಿತ್ರೆಯಲ್ಲಿ ಬರೆದಿರುವಂಥ ಒಂದು ಸನ್ನಿವೇಶವನ್ನು ಮಾಡೋದು, ಈ ಥರದ್ದಿದೆ. ಇದೆಲ್ಲರ ಜೊತೆಗೆ ಜನಪದ ಹಾಡುಗಳನ್ನ ಬರೆಯೋ ಮೂಲ ಉದ್ದೇಶ ಏನು ಅಂದರೆ ಅದ್ರ ಮೂಲಕ ಜಾನಪದ ಶೈಲಿಯ ಹಾಡುಗಳನ್ನ ಬರೆಯೋ ಉದ್ದೇಶ ಏನಂದರೆ ಇದ್ರ ಮೂಲಕ ಸಮಾಜಕ್ಕೆ ಏನೋ ನೀತಿ ಹೇಳಬೇಕು. ಬರೀ ಅವ್ರನ್ನ ವರ್ಣನೆ ಮಾಡೋದು, ನೀನು ಗ್ರೇಟ್ ಅಂತ ಹೇಳೋದು ಇಷ್ಟೇ ಅಲ್ಲ. ಅಂಥ ಹಾಡುಗಳನ್ನ ಓಲೈಸಕ್ಕಲ್ಲ. ಮಹದೇಶ್ವರ ನಮಗೋಸ್ಕರ ಬಂದಿರೋಂಥ ನಮಗೋಸ್ಕರ ಮಾಡಿದ್ದಾರೆ. ಆದರೆ ಅವರು ಹೇಳಿರುವಂಥ ನೀತಿನ ಎಷ್ಟೋ ಜನ ತಪ್ಪಿದ್ದಾರೆ. ಆ ತಪ್ಪಿರೋರಿಗೆ ಏನಾಗಿರುತ್ತೆ ಇದನ್ನು ಹೇಳಿದಾಗ ಕೂಡ ಈ ಸಮಾಜ ಸಮುದಾಯ ಅರ್ಥ ಮಾಡಿಕೊಂಡು ನಾವು ಹೇಗೆ ಇರಬೇಕು ಅಂತ ಹೇಳ್ಕೊಡ್ತು. ಅಂಥದ್ದು ಕೆಲವು ಹಾಡುಗಳನ್ನ ಬರೆದಿದ್ದೀವಿ. ಅದರಲ್ಲಿ ಎಕ್ಸಾಂಪಲ್ ಅಂದರೆ ಒಬ್ಬ ಕಣ್ಣಿಲ್ದೇ ಇರೋ ಕುರುಡ ಆಡ್ತಾನೆ, ಅದು ಅವನು ಚೆನ್ನಾಗಿರ್ತಾನೆ ಮುಂದೆ, ಆಮೇಲೆ ಕಣ್ಣು ಹೊರಟೋಗ್ಬಿಡುತ್ತೆ. ಆ ಸಾಂಗ್ ಒಂದು ಬರೆದಿದ್ದೀನಿ ಸರ್. ಅದು ಮಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ, ನನ್ನ ಪಾಪ ಪುಣ್ಯಕ್ಕೆಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ, ಕಣ್ಣೆರಡು ಕಾಣುತ್ತಿಲ್ಲ ಒಳಗಣ್ಣೆ ತೋರುತ್ತಿದೆ ಎಲ್ಲ, ಮಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ. ಮಾದೇವ ನಿನ್ನ ಲೀಲೆ ನಾ ಕಂಡೆ ಎಲ್ಲ ಇಲ್ಲೇ. ಇದು ಅಂದರೆ ಅವನು ಹಿಂದೆ ಅಹಂನಿಂದ ಮರೆತಿರ್ತಾನೆ, ಅದನ್ನು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇರ್ತೀವಿ. ಅವನು ದೇವ್ರಿಗೆ ಜನಗಳು ಕೇಳಕ್ಕೆ ಬಂದವರು ಒದ್ದೋಡ್ಸೋವಂಥದ್ದು, ತಂದೆ ತಾಯಿಗಳು ಬೆಲೆ ಕೊಡದೇ ಇರುವಂಥದ್ದು, ಹಿಂಗೆಲ್ಲ ಇದ್ದಂಥ ವ್ಯಕ್ತಿ ಸೊ ಎಲ್ಲವನ್ನು ಕಳ್ಕೊಂಡು ಕಂಡಿಲ್ದೇದಾಗ್ತಾನಲ್ಲ, ಆಗ ಅವನು ಒಳಗಣ್ಣು ಎಲ್ಲನೂ ಹೇಳ್ತಾ ಇರೋದೇ ನೋಡಿ ಅನ್ನೋದನ್ನು ಆ ಹಾಡನ್ನು ತೋರಿಸಿದ್ದೀವಿ. ಸೊ ಈ ಥರದ್ದು ಒಂದು ಸಾಂಗು. ಅವು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಸಾಂಗ್ಗಳಿದ್ದಾವೆ ಎಷ್ಟೋ ಕೆಲವು. ಅದರಲ್ಲಿ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈ ಶಂಕಮ್ಮನ ಹಾಡಲ್ಲಿ ಅವಳು ಆ ಶಂಕಮ್ಮ ಸೆರೆ ಇಡ್ತಾಳೆ, ಅವಳು ಗಂಡ ಮಂಜುಮಲೆ ಕಾಡನ್ನು ತಗೊಂಡು ಹೋಗ್ಬಿಟ್ಟು ಅವಳನ್ನ ಅನುಮಾನ ಪಟ್ಟು ಅವಳನ್ನ ಸೆರೆ ಇಟ್ಬಿಡ್ತಾಳೆ. ಇಲ್ಲಿ ಕಾವ್ಯಗಳ ಉದ್ದೇಶ ಏನು ಅಂತಂದರೆ ಸುಮ್ಮನೆ ಕತೆ ನಡೆದಿರೋದು ಹೇಳೋದಲ್ಲ. ಅಲ್ಲಿ ಉದ್ದೇಶ ಏನು ಅಂದರೆ ಇಂಪಾರ್ಟೆಂಟಾಗಿ ಇವು ಯಾವುದೇ ಗಂಡಸು ಹೆಣ್ಮಗಳ ಮೇಲೆ ಅನುಮಾನ ಪಡ್ಬೋದು, ಹೆಂಡತಿ ಮೇಲೆ. ಇದು ಅನುಮಾನ ಅನ್ನೋದು ದೊಡ್ಡ ರೋಗ. ಒಂದು ಸರಿ ವ್ಯಕ್ತಿಗೆ ಬಂತು ಅಂದರೆ ಮುಗೀತು, ಅವನು ಎಲ್ಲೂ ಹೋಗೋಕ್ಕಾಗಲ್ಲ. ಅವಳು ಈಗ ಯಜ್ಜನ ಮೇಲೆ ಬೇಟೆಗೆ ಹೋಗ್ಬೇಕಾಗಿರೋ ಹೆಣ್ಮಗಳನ್ನು ನೀನು ನನಗೆ ಬಲಗಾಯಿ ಏನು ನನ್ನ ಮೋಸ ಮಾಡಲ್ಲ ಅಂತ ಬಲಗಾಯಿ ಬಿಟ್ಟು ಭಾಷೆ ಕೊಡು ಅಂತಾನೆ. ಅವಳು ಯಾಕೆ ಕೊಡ್ಬೇಕು? ನಾನು ತಪ್ಪು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ, ನಾನು ಯಾಕೆ ಭಾಷೆ ಕೊಡಬೇಕು ಅನ್ನೋದು. ಆ ಒಂದು ಜಟಾಪಟ್ಟಿ ಇದೆಯಲ್ಲ, ಅದನ್ನು ಆ ಮಲೆ ಮಹದೇಶ್ವರ ಕಾವ್ಯದಲ್ಲಿ ಸಂಕಮನ ಒಂದು ಚರಣ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ಅದೇ ನೀವು ಹೋಗಿ ಮಹದೇಶ್ವರದಲ್ಲಿ ಆ ಸಾಲೆ ಬರೆದಿರೋದು. ಆ ಸಾಲೆ ಬರೆದಿರೋದು. ಅದಕ್ಕಿಂತ ಮುಂಚೆ ಬರೀ ಶಂಕಮನ ಸಾಲನ್ನೇ ಒಂದು ಸಿನಿಮಾ, ಒಂದು ಕಿರುಚಿತ್ರ ಮಾಡಿದ್ದೀವಿ ಮೈಸೂರು ಗುರುರಾಜ್ ಅವರ ಒಂದು ಇದರಲ್ಲಿ. ಅದರಲ್ಲಿ ಅವಳು ಹಾಡ್ತಾನೆ, ಸಂಪೂರ್ಣವಾಗಿ ಅವಳನ್ನ ಕೊಲೆ ಕೊಟ್ಟು ಶಿಕ್ಷೆ ಕೊಟ್ಟು ಆ ಶಿಕ್ಷೆ ಕೊಟ್ಟು ಎಲ್ಲವನ್ನು ಮಾಡಿ ಹೊರಟಾಗ್ತಾನೆ. ನಾನು ಓದಾದ್ಮೇಲೆ ಕತ್ತೆ ನೈಟಲ್ಲಿ ಆಡ್ತಾಳೆ. ಆ ಆತ್ಮ ಮಹದೇಶ್ವರನ ಕೂಗುತ್ತೆ, ಅಪ್ಪನ ಮನೆಯ ಸ್ವಾಮಿ ಮಾದೇವ ನೋಡಯ್ಯ ನನ್ನ ಬಾಳು, ಕಾಡು ಸೋಲಿಗನ ಕೈಯ ಹಿಡಿದು ಕಣ್ಣೀರೆ ನನ್ನ ಬಾಳು, ದಡದ ಮ್ಯಾಲೆ ಮೀನು ಚಡಪಡಿಸುವಂತೆ ನುಡಿದಿದೆ ನನ್ನ ಮನವು, ಆ ವಿಧಿಯ ಬರಹ
ನನ್ನ ಬಾಳಲ್ಲಿ ಕೊನೆಯೆಂದಿಗೋ ಶಿವನೇ. ಸ್ವಾತಿ ಮಳೆಯೇ ಸಮುದ್ರದೊಳಗೆ ಹಾಳಾದ ಹೆಣ್ಣಿನ ಜನ್ಮ. ಒಂದು ಹೆಣ್ಣು ನಾನು ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪಾಯ್ತು ಅಂತ ಅದು ನೋವನ್ನು ವೇದನೆ ಮಾಡ್ಕೊಳ್ಳುವಂಥದ್ದು. ಅಂದರೆ ಈ ಥರ ಎಲ್ಲ ನಂಗೆ ನೋವು ಕೊಡ್ತಾ ಅಂತ ನಮ್ಮ ಅಪ್ಪನ ಮನೆಯ ಮಾದೇಶ್ವರನ ನೆನೆಸ್ಕೊಂಡು ಹೇಳುವಂಥದ್ದು. ಆ ಹಾಡನ್ನು ಬರೆದಿದ್ದೀನಿ. ಅದು ಮಾದೇಶ್ವರ ಹೆಣ್ಮಕ್ಳಿಗೆ ಟಚ್ ಮಾಡುವಂಥದ್ದು ಹಾಡು. ಒಂದು ಉದ್ದೇಶ ಅಂದರೆ ಏನು, ಹೆಣ್ಮಕ್ಳಿಗೆ ಎಷ್ಟು ನೋವಿರುತ್ತೆ ಅನ್ನೋದನ್ನು. ಹುಟ್ಟಿ ಬೆಳೆದಾಗಿಂದ ಹೆತ್ತವ್ವನ ಪ್ರೀತಿ ಕಂಡವಳು ನಾನಲ್ಲ, ಮೆಟ್ಟಿದ ಮನೆಯ ಅತ್ತೆ ಮಾವಂದಿ ದೂರಾಗಿ ಹೋದೆನಲ್ಲ, ಕೊಡುಗಯ್ಯ ಶಿವನೇ ಏನೇನೋ ನೀ ಕೊಟ್ಟೆ ಕುಡಿಯೊಂದ ಕೊಡಲಿಲ್ಲ, ಕೈ ಹಿಡಿದ ಪತಿಯ ಕರುಣೆಯ ಮನಸ್ಸು ಕಲ್ಲಾಗಿ ಹೋಯಿತಲ್ಲ. ಮಹಾಕಾವ್ಯ ಸಾಹಿತ್ಯ ನಮ್ಮದು ಸಾಹಿತ್ಯ ಕರುಣೆ ಎಂಬುದೇ ಇಲ್ಲ. ಅಂದರೆ ಒಂದು ಹೆಣ್ಮಗು ಹುಟ್ಟಿದಾಗ ತಂದೆ ತಾಯಿಗಳ ಜೊತೆ ಹೊಂದ್ಕೊಳ್ತಾಳೆ, ಅವ್ರಿಗೆ ಅವ್ನು ಚೆನ್ನಾಗಿ ನೋಡ್ಕೊತಾಳೆ, ಕೈ ಹಿಡಿದ ಮೇಲೆ ಗಂಡನ್ನ ಅತ್ತೆ ಮಾವನ್ನ ನೋಡ್ಕೊಳ್ತಾಳೆ, ಆಮೇಲೆ ಮಕ್ಕಳುಗಳು ನೋಡ್ಕೊಳ್ತಾಳೆ. ಆದರೆ ಆ ಎಲ್ಲ ಹಂತದಲ್ಲೂ ತಾನು ಪ್ರೀತಿಯಿಂದ ನೋಡ್ಕೊಳ್ಳೋಂಥ ಈ ಜನ ಮುಂದಿನ ನನ್ನನ್ನು ನೋಡ್ಕೊಳ್ಳಿಲ್ಲ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಎಷ್ಟು ನೋವಿರುತ್ತೆ ಅಂತ ಹೆಣ್ಣಿನ ಮನಸ್ಸನ್ನು ಆ ಹಾಡನ್ನ ಬರೆದಿದೆ. ಒಂದು ಈಗ ನಿಮ್ಮ ಮಾತು ಕೇಳಿದ ಮೇಲೆ ಈ ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ಕೇಳಲಾ? ಕೇಳಿ ಸರ್. ಸರ್, ಈಗ ಈ ಶರಣ್ಯ ಸಂಗಮನ ಕಥೆಯನ್ನು ನೀವು ವಿವರಿಸ್ಬೇಕಾದ್ರೆ ಹೇಳಿದ್ರೆ, ಆಕೆಗೆ ಕಷ್ಟ ಬಂದಾಗ ತನ್ನ ಅಪ್ಪನ ಮನೆಯ ದೇವರನ್ನ ಮಾದೇಶ್ವರನ್ನ ನೆನೆಸ್ಕೋತಾಳೆ ಅಂತ. ಈಗ ನಾವು ಕೂಡ ಮನುಷ್ಯರು ಏನು ಮಾಡ್ತೀವಿ, ಕಷ್ಟ ಬಂದಾಗ ದೇವರೇ ಅಂತೀವಿ. ಈಗ ನೀವು ಹೇಳಿ, ತಿಳಿದವರಾಗಿ ಹೇಳಿ, ಸಂಕಷ್ಟದ ಕಾಲದಲ್ಲಿ ದೇವರನ್ನು ನೆನೆಸ್ಕೊಂಡ್ರೆ ಯಾವ ಥರ ಆತ ಬಂದು ನಮ್ಗೆ ಸಹಾಯ ಮಾಡ್ತಾನೆ ಅಂತ ನಂಬಿಕೆ ಏನು ಅಂತ? ಎಸ್, ಖಂಡಿತ ಸರ್. ಈಗ ಅಂದರೆ ದೇವರು ಅಂತಂದರೆ ನಾನು ಈಗೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದೀನಿ, ನನಗೆ ಏನು ತಪ್ಪಿಲ್ಲ. ಈ ತಪ್ಪನ್ನು ನೀನು ಈ ಒಂದು ಭಗವಂತ ನೀನಿದ್ರೆ ನೋಡ್ಕೊ ಅಂತೀವಲ್ಲ, ಆ ನೋಡ್ಕೊ ಅನ್ನುವಂಥದ್ದು ನಮ್ಮ ನೋವು, ಈ ಎನರ್ಜಿ ಒಂದು ಹೊರಗಡೆ ಹೋಗುತ್ತೆ. ಹೊರಗಡೆ ಹೋದಾಗ ಈ ಒಂದು ಜಾಗ ಇದೆಯಲ್ಲ ಸರ್, ಕಂಪ್ಲೀಟ್ ಸ್ಪೇಸು, ಇದು ಖಾಲಿ ಅನ್ಕೋತೀವಿ, ಇದು ಖಾಲಿ ಅಲ್ಲ. ಈಗ ನಾವು ಫೋನ್ ಮಾಡ್ತೀವಿ, ಇಲ್ಲಿಂದ ಮಾಡ್ತೀವಿ, ಇನ್ಯಾರಿಗೋ ಒಬ್ರಿಗೆ ಫೋನ್ ಹೋಗುತ್ತೆ, ಹೆಂಗೋಯ್ತು, ವೈರ್ಲೆಸ್ ಇಲ್ಲ, ಅಲ್ಲಿ ವೈರ್ಲೆಸ್ ಇಲ್ಲ, ಈಗ ಫ್ರೀಕ್ವೆನ್ಸಿ ಹೋಗುತ್ತೆ. ಹಂಗೆ ನಮ್ಮ ಭಾವನೆಗಳು, ನಮ್ಮ ನೋವು ಕೂಡ ವೈಬ್ರೇಷನ್ಸ್ ಎಲ್ಲ ಹೋಗುತ್ತೆ. ಇದು ಈ ಸ್ಪೇಸಲ್ಲಿ ಹೋಗ್ತಾ ಇರುತ್ತೆ, ಅದು ಯಾರನ್ನೋ ಟಚ್ ಮಾಡುತ್ತೆ, ಇನ್ಯಾರಿಗೂ ಅದೇ ಥರ ಫ್ರೀಕ್ವೆನ್ಸಿ ಇರೋವಂಥವ್ರು ಆ ನೋವನ್ನು ಕೇಳುವಂಥ ವ್ಯಕ್ತಿಗಳ ಮನಸ್ಸಿಗೆ ಟಚ್ ಆಗುತ್ತೆ. ಆಗ ಯಾರೋ ಒಬ್ಬ ವ್ಯಕ್ತಿ ನಮ್ಗೆ ಬಂದು ಹೆಲ್ಪ್ ಮಾಡ್ತಾನೆ. ಆಗ ಅದೇ ದೇವರು, ಅವನು ಯಾವ ರೂಪದಲ್ಲಿ ಬಂದು ಮಾಡ್ತಾನಲ್ಲ ಅದೇ ದೇವರು. ಹೆಂಗ್ ಬಂದು ಮಾಡಲ್ಲ ಅಂದ್ರೂ ಕೂಡ ಬೇರೆ ಬಂದು ಮಾಡೇ ಮಾಡ್ತಾನೆ. ಖಂಡಿತ ಹೌದು. ಖಾಲಿ ಇಲ್ಲ, ಸ್ಪೇಸು ಫ್ರೀಕ್ವೆನ್ಸಿ ಇದೆ, ಇಲ್ಲಿ ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿನಲ್ಲಿ ಎಲ್ಲವೂ ಕೂಡ ಹೋಗ್ತಿರುತ್ತೆ. ಯಾರೋ ಮನಸ್ಸಿಗೆ ಟಚ್ ಆಗುತ್ತೆ, ಅದ್ರ ಮೂಲಕ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ. ಇದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅರ್ಥ ಆಗುತ್ತೆ ಅಲ್ವಾ? ಯಾಕೆ ನಾವು ಹಣ್ಣು ಕಾಯಿ ಮಾಡ್ತೀವಿ, ಯಾಕೆ ಭಗವಂತ ಮಾದಪ್ಪ ಅಂತ ಕರಿತೀವಿ. ಹೌದು ಸರ್. ಅಂದ್ರೆ ನೀವು ಈ ಸಾಹಿತ್ಯವನ್ನು ರಚನೆ ಮಾಡೋರಿಗೆ ಈ ಪರಿಕಲ್ಪನೆ ಇರೋದ್ರಿಂದ ಹೆಚ್ಚೆಚ್ಚು ನಿಮ್ಗೆ ಕಲ್ಪನೆ ಹುಡ್ತಾ ಬರ್ತವೆ ಅಂತ. ಈಗ ಅಲ್ಲಿ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಆಯ್ತಾರೆ, ಅಲ್ಲೊಂದು ಏನೋ ಧ್ಯಾನ ಮಾಡ್ತಾರೆ, ಕೂತ್ಕೊಳ್ತಾರೆ, ನೆನೆಸ್ಕೋತಾರೆ, ಅವ್ರ ಮನಸ್ಸಿಗೆ ತನಗೆ ಆಗುತ್ತೆ, ಓ ನಾನು ಇಲ್ಲಿ ಬಂದಿದ್ದೀನಿ, ಈಗ ನನಗೆ ಒಳ್ಳೇದಾಗುತ್ತೆ ಅಂತ. ಮನಸ್ಸಲ್ಲಿ ಯಾವಾಗ ನಿನಗೆ ಒಳ್ಳೇದಾಗುತ್ತೆ ಅಂತ ಬರುತ್ತೋ ಆಟೋಮೆಟಿಕ್ಲಿ ನಿನ್ಗೆ ಒಳ್ಳೇದಾಗೇ ಆಗುತ್ತೆ. ನಿನ್ನ ಯೋಚನೆ, ಈಗ ನಾಳೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಮಾದಪ್ಪನ ಹತ್ರ ಹೊರ ಪಡ್ಕೊಂಡು ಬಂದಿದ್ದೀನಿ, ನಾಳೆಯಿಂದ ನನ್ನ ಕೆಲಸ ಚೆನ್ನಾಗುತ್ತೆ ಅಂದರೆ ಆ ಚೈತನ್ಯ ಹುಟ್ಟುತ್ತಲ್ಲ ಮೈಂಡಲ್ಲಿ, ಆ ಚೈತನ್ಯದ ಮೇಲೆ ಕೆಲಸಗಳು ಮಾಡ್ತಾ ಹೋಗ್ತಾನೆ. ಆಟೋಮೆಟಿಕ್ಲಿ ಅವನಿಗೆ ಆ ಪಾಸಿಟಿವ್ನೆಸ್ ಬಂದ್ಬಿಡುತ್ತೆ, ನನಗೆ ಹಾಗೆ ಆಗುತ್ತೆ, ಯಾಕಂದರೆ ಬೆಡ್ಗೆ ಹೋಗಿ ಬಂದಿದ್ದೀನಿ ನಾನು, ನನಗೆ ಒಳ್ಳೇದಾಗಲೇಬೇಕು, ಹಾಗೆ ಆಗುತ್ತೆ. ನೆಕ್ಸ್ಟ್ ಮನಸ್ಸು ಅದೇ ಮನಸ್ಸಿದ್ರೆ ಮಾದೇವ, ಅದೇ ಮನಸ್ಸೇ ಮಾದೇವ. ಅಹಂ ಬ್ರಹ್ಮಾಸ್ಮಿ ಹೌದು, ಖಂಡಿತ ಸರ್. ಪ್ರದೀಪ್ ಸರ್, ಈಗ ಜಾನಪದ ಕಲೆಗಳ ತವರೂರು ಅಂತ ಹೇಳಿ ಚಾಮರಾಜನಗರವನ್ನು ಗುರುತಿಸ್ತೀವಿ. ಆ ಮೂಲದಿಂದ ಬಂದಂತಹ ಸಾಹಿತಿ ನೀವು. ಏನೆಲ್ಲ ವಿಷಯಗಳು, ಯಾವೆಲ್ಲ ವ್ಯಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಿರ್ಬೋದು ನಿಮ್ಮ ಈ ಒಂದು ಕಲಾ ಬದುಕಿನಲ್ಲಿ ಅಂತ ನೀವು ನಂಬಿದ್ದೀರಿ? ಖಂಡಿತ ಸರ್, ತುಂಬ ಜನ ಇದ್ದಾರೆ ಸರ್. ಯಾಕಂದರೆ ಕರ್ನಾಟಕ ಅನ್ನುವಂಥದ್ದು ಬಹಳ ಅದ್ಭುತವಾದಂಥ ಕಲೆಗಳ ಆಗರ. ಅದು ಇಲ್ಲಿ ಎಷ್ಟು ಜನ ಅಂದರೆ ದರಾ ಬೇಂದ್ರೆ ಒಂದು ಕಡೆ ಹೇಳ್ತಾರೆ ಅಂತ, ಸರ್ ನೀವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹಾಡು ಬರೀದ್ದೀರ ಅಂತ. ಅದಕ್ಕೆ ಅವರಂತ, ಇಲ್ಲ ಕಣಪ್ಪ, ನಾನು ಬರೀ ಕನ್ನಡನೇ ಚೆನ್ನಾಗಿದೆ ಅಂತ. ಹಾಗಾಗಿ ಹಂಗೆ ನಾವಿಲ್ಲಿ ಹುಟ್ಟಿರೋದೇ ಒಂದು ಗ್ರೇಟು. ಕನ್ನಡದಲ್ಲಿ ಬೇಕಾದಷ್ಟು ಜನ ವ್ಯಕ್ತಿಗಳು, ನನಗೆ ಕುವೆಂಪು ಅವ್ರ ಕಾವ್ಯಗಳನ್ನ ಓದ್ಕೊಂಡಿದ್ದೀನಿ, ದರಾ ಬೇಂದ್ರೆ ಅವ್ರದ್ದು ನೋಡಿದ್ದೀನಿ ಸರ್, ಮತ್ತು
ಈ ಕೃಷ್ಣೇಗೌಡರು ಇದಾರಲ್ಲ ಸರ್, ಅವ್ರದ್ದು ಅವ್ರದ್ದು ಕೇಳ್ತಾ ಇರ್ತೀನಿ ಸಾಮಾನ್ಯವಾಗಿ ಹೆಚ್ಚು. ಸೊ ಅದು ಬಿಟ್ಟು ನಮ್ಮ ಮೈಸೂರು ಗುರುರಾಜ್ ಅವರು, ಅದಕ್ಕಿಂತ ಹೆಚ್ಚಾಗಿ ಕಲಾವಿನಲ್ಲಿ ಇನ್ನು ಸಾಹಿತ್ಯ ಲೋಕದಲ್ಲಿ ನೋಡೋದಾದರೆ ಸೊ ನಮ್ಮ ಕೃಷ್ಣಮೂರ್ತಿ ಎನ್ನೂರು ಸರ್ ಇರ್ಬೋದು, ಬಹಳ ಅದ್ಮುಖ, ಪಿ ಕೆ ರಾಜಶೇಖರ್ ಸರ್ ಇರ್ಬೋದು, ಮತ್ತು ನಮ್ಮ ಸೋಮಶೇಖರ್ ಬಿಸ್ಲವಾಡಿ ಸರ್ ಇರ್ಬೋದು, ಮಲೆಯೂರು ಗುರುಸ್ವಾಮಿ ಸರ್ ಇರ್ಬೋದು. ಸೊ ಮತ್ತು ಈ ಕಡೆ ನಮ್ಮ ಚಾಮರಾಜನಗರ ಸಂಬಂಧಪಟ್ಟ ಹಾಗೆ ಮತ್ತು ಇನ್ನು ನಮ್ಮ ಶಿವ ಕಾಲ್ವಡೆ ಅವರು ಅವಾಗಲೇ ಹೇಳಿದ್ದೀನಿ ಅವರು, ಮತ್ತು ಇನ್ನು ಹಿಜಿ ಬೋರ್ಲಿಂಗ ಇರೋದು ಇರ್ಬೋದು, ಎಲ್ಲರದು ಕೇಳ್ತಾ ಇರ್ತೀವಿ ಸರ್. ಅದನ್ನು ಹೀಗೆ ಎಷ್ಟು ಜನ ಇದ್ದಾರೋ ನಿರಂತರವಾಗಿ ನೀವು ಕಲಿಕೆಲಿದ್ದೀರಿ. ನಾನು ನಮ್ಮ ಸ್ಟಾರ್ಟಿಂಗಲ್ಲಿ ನಾನು ಮೊದಲನೇ ಎಪಿಸೋಡ್ಲಿ ಹೇಳಿದೆ, ನಾನು ಕಲಾವಿದ ಅಲ್ಲ, ಕಲೆಯ ವಿದ್ಯಾರ್ಥಿ ಅಂತ, ಜನಪದ ವಿದ್ಯಾರ್ಥಿ ಅಂತ. ಅದನ್ನು ಹುಡುಕ್ತಾ ಹೋಗ್ತಾ ಇದ್ದೀನಿ, ಕಲಿತಾ ಅದ್ರ ಬಗ್ಗೆ ನನಗೇನು ಅನಿಸುತ್ತೋ, ನನಗೇನು ಗೊತ್ತಾಗುತ್ತೋ ಅಂತ ಹೇಳ್ತಾ ಹೋಗ್ತಿದ್ದೀನಿ ಅಂತ. ಅದು ಮುಖ್ಯವಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇಷ್ಟೊತ್ತು ಮಾತಾಡಿದ್ದೀನಿಲ್ಲ ಸರ್, ಇಷ್ಟು ವಿಷಯಗಳಲ್ಲಿ ನನಗೆ ಅನಿಸಿರೋ ನನ್ನ ಭಾವನೆಗೆ ಏನಾಗಿದೆ ಅದನ್ನು ಮಾತ್ರ ಹೇಳಿದ್ದೀನಿ. ಅದರಲ್ಲಿ ಕೆಲವು ಎಷ್ಟು ತಪ್ಪಿರ್ಬೋದು ಅಥವಾ ಯಾವುದು ಸಾರ್ವಕಾಲಿಕ ಸತ್ಯ ಆಗಿಲ್ಲದೇ ಇರ್ಬೋದು, ನನ್ನ ಅನುಭವಕ್ಕೆ. ಹಾಗಾಗಿ ನಾನು ಏನೇ ತಪ್ಪು ಮಾಡಿರೋದು ಕೂಡ ಅದನ್ನು ದಯಮಾಡಿ ಮನಸ್ಸಿಗೆ ಹಾಕೋಬಾರ್ದು ಅಂತ ನಾನು ವೀಕ್ಷಕರಿಗೆ ಕೇಳ್ಕೊಳ್ತೀನಿ. ಒಂದು ಚೆನ್ನಾಗಿದ್ರೆ ಖುಷಿ ಸಂತೋಷ ಪಡಿ, ಆದರೆ ಎಲ್ಲೋ ಒಂದು ಕಡೆ ಪ್ರಬುದ್ಧರಿದ್ದಾರೆ, ಹೌದು, ಅವಶ್ಯಕತೆ ಇರೋದನ್ನ ತಗೊಳ್ತಾರೆ, ಹೌದು ಸರ್, ಬಿಡ್ತಾರೆ. ಇಲ್ಲ ಅದು ಏನೇ ಇದ್ರೂ ಕೂಡ ನಾನು, ಯಾಕಂದ್ರೆ ನಾನು ಮೊದಲೇ ಹೇಳಿದಾಗ ನಾನು ಒಬ್ಬ ಜನಪದ ವಿದ್ಯಾರ್ಥಿ ಆಗಿರೋದ್ರಿಂದ ಅದು ಕಲ್ತ್ಕೊಳ್ಳೋಕೆ ರೆಡಿ ಇದ್ದೀನಿ. ಯಾರೇ ಆದರೂ ಕೂಡ ನೀವು ಇಂಥ ವಿಷಯ ಹೇಳಿದ್ದೀರಾ, ಇದು ಹೀಗಲ್ಲ ಹಾಗೆ ಅಂತ ಖಂಡಿತ ಹೇಳೋದಾದರೆ ಅದಕ್ಕೆ ಸಂಪೂರ್ಣವಾಗಿ ನಾನು ಸಿದ್ಧನಿದ್ದೇನೆ. ಯಾರು ಫೋನ್ ಮಾಡ್ಬೋದು, ಜನಗಳಿ ಕಾಂತರಾಜ್ ಸರ್ ಅವರು ನಂಬರ್ ಕೊಡ್ತಾರೆ, ಕಮೆಂಟ್ ಮಾಡ್ಬೋದು, ಕೇಳ್ಬೋದು. ಖಂಡಿತ ಸರ್. ಹೌದು ಸರ್. ಪ್ರದೀಪ್ ಸರ್, ಈ ಇತ್ತೀಚಿನ ಅಥವಾ ಈಗಿನ ಕರ್ನಾಟಕ ರಾಜ್ಯದ ಜಾನಪದದ ಬಗ್ಗೆ ಎಷ್ಟು ಗಮನ ಹರಿಸ್ತಾ ಇದ್ದೀರಿ ಅಂತ? ಖಂಡಿತ ಈಗಿನ ಜಾನಪದ ಬಗ್ಗೆ ತುಂಬ ನೋಡ್ಕೋತಾ ಇದ್ದೀನಿ ಸರ್. ಎಷ್ಟೋ ಜನ ಜನಪದ ನಿಮ್ಮಂತಹ ಸೀರಿಯಲ್, ನಿಮ್ಮಂತಹ ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಹೊಸ್ದಾಗಿ ಬರುವಂಥ ಪುಸ್ತಕಗಳಿರ್ಬೋದು, ಅದನ್ನು ನೋಡ್ತೀನಿ. ಸೊ ಅದರ ಮೂಲಕ ಇನ್ನೂ ಹೆಚ್ಚೆಚ್ಚು ಕಲಿಯುವಂತಹ ಸಾಹಸವನ್ನು ಮಾಡ್ತಾ ಇದ್ದೀನಿ ಸರ್. ಪ್ರಸ್ತುತ ಯೂಟ್ಯೂಬ್ನಲ್ಲಿ ಭಕ್ತಿ ಸಾಹಿತ್ಯ ಗೀತೆಗಳನ್ನು ರಚನೆ ಮಾಡೋ ಕೆಲವರಲ್ಲಿ ನೀವು ಪ್ರಮುಖರು. ಇಲ್ಲಿ ಸರ್ ನಾವು ಒಬ್ಬರು. ನೀವು ಪ್ರಮುಖರು ಇದ್ದೀರಿ. ಮುಂದಿನ ಯೋಜನೆಗಳ ಬಗ್ಗೆ ಹೇಳಿ, ಏನೇನು ಮಾಡಬೇಕು ಅಂತ ಮುಂದೆ ಸರ್? ಈಗ ಆಲ್ರೆಡಿ 2-3 ಕಿರುಚಿತ್ರಗಳಾಗಿದ್ದಾವೆ. ಅದರ ಕಿರುಚಿತ್ರಗಳಲ್ಲಿ ಒಂದು ಸರಣೆ ಶಂಕಮ್ಮ ಆಗಿರ್ಬೋದು, ಸಿದ್ದಪ್ಪಾಜಿ ಪವಾಡಗಳಾಗಿರ್ಬೋದು, ಮತ್ತು ಅಹಲ್ಯ ದೇವಿ ಆಗಿರ್ಬೋದು, ಮತ್ತು ನಮ್ಮ ಒಂದು ಕಬ್ಬಾಳು ಆ ದೇವ್ರದ್ದು ಆಗಿರ್ಬೋದು, ಇವೆಲ್ಲವನ್ನು ಮಾಡಿದ್ದೀವಿ ಸರ್. ಹಾಗಾಗಿ ಉಗೆ ಉಗೆ ಮಾದೇಶ್ವರ ಸೀರಿಯಲನ್ನು ಮಾಡಿದ್ವಿ. ಇನ್ನು ಮುಂದೆ ಮಲೆ ಮಾದೇಶ್ವರ ಕಾವ್ಯವನ್ನು ಮಾಡಬೇಕು. ಪ್ರಸ್ತುತ ಸದ್ಯಕ್ಕೆ ಸಿದ್ದಪ್ಪಾಜಿಯ ಏನಿದೆ ಮಂಡ್ಯಸ್ವಾಮಿ ಕಾವ್ಯ, ಅವರು ಉತ್ತರ ದೇಶದಿಂದ ಬಂದಿರುವಂಥದ್ದು, ಸಂಪೂರ್ಣ ಅವ್ರು ಬಂದು ನೆಲೆ ಆಗೋ ತನಕ ಏನು ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಚಲನಚಿತ್ರ ಆಗ್ತಾ ಇದೆ ಸರ್. ಮೈಸೂರು ಗುರುರಾಜ್ ಅವರ ಕಂಪ್ನಿಯಲ್ಲಿ ಅವರೇ ನಿರ್ದೇಶನ ಮಾಡ್ತಾರೆ. ಬಂಡಾಯದ ಒಡೆ ಅಂದರೆ ಆ ಒಂದು ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ. ಇನ್ನು ಕೆಲವೇ ದಿನ ಸ್ಕ್ರಿಪ್ಟ್ ಸರ್, ಸಾಂಗ್ಸ್ ಮತ್ತು ಸ್ಕ್ರಿಪ್ಟ್ ಆಗಿದೆ, ಸಾಹಿತ್ಯ ನಂದು ಸರ್. ಮೈಸೂರು ಗುರುರಾಜ್ ಅವರು ಅದನ್ನು ನಿರ್ದೇಶನ ಮಾಡಿ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಮಂಡ್ಯಸ್ವಾಮಿ ಪಾತ್ರವನ್ನು ಅವರು ಮಾಡ್ತಿರೋದು. ಸಿನಿಮಾದು ಬೆಳ್ಳಿತೆರೆಗೆ ಬರುತ್ತೆ. ಆ ಸಮುದಾಯದ ಎಲ್ಲ ಜನ ಥ್ಯಾಂಕ್ ಯು ಸರ್. ಅದು ಬರಬೇಕು. ಅದ್ರ ಜೊತೆಗೆ ಇನ್ನೂ ಇದೇ ಒದಗಿರುವಂಥ ಬೇಕಾದಷ್ಟು ಸಾಹಿತ್ಯಗಳಿದ್ದಾವೆ ಸರ್. ಒಂದು ಸಾರಂಗಧಾರನ ಕಥೆ ಇರ್ಬೋದು, ಪಿರಿಯಾಪಟ್ಟಣ ಕಾಳಗೆ ಇರ್ಬೋದು, ಇಂಥವೆಲ್ಲ ತುಂಬ ಅದ್ಭುತವಾಗಿರೋ ಕಥೆಗಳಿದ್ದಾವೆ. ಅವನ್ನು ಕೂಡ ಬೆಳ್ಳಿ ತೆರೆಗೆ ತರುವಂಥ ಮಾಡಬೇಕು ಸರ್. ಹೌದು, ಸಾರಂಗಧಾರನ ಕಥೆ ಇದೆ. ಮತ್ತು ಇವೆಲ್ಲ ಮುಡುಕು ತೊರೆ ಹೆಂಗಾಯಿತು, ಇವೆಲ್ಲ ಕಥೆ. ಅದು ಗಣಪತರಾಜನ ಕಥೆ ಬರುತ್ತೆ, ಸಾರಂಗಧಾರನ ಕಥೆ ಇದೆ, ಗಣಪತರಾಜನ ಕಥೆ ಇದೆ. ಇವೆಲ್ಲ ಕಥೆಗಳನ್ನ ಕೇಳ್ತಾ ಇದ್ರೆ ಗುರುರಾಜ್ ಸರ್ ಹತ್ರ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಅಂತಹ ಕಥೆಗಳನ್ನೆಲ್ಲವೂ ಕೂಡ ಮುಂದೆ ಅದನ್ನು ಸಿನಿಮಾ ರೂಪ, ಯಾಕಂದರೆ ಈಗ ಪ್ರೆಸೆಂಟ್ ಸಿಚುವೇಶನ್ಸ್ ಜನಪದ ಏನು ಅಂದರೆ ಸ್ಟ್ರಾಂಗ್ ಮೀಡಿಯಾ, ಚಲನಚಿತ್ರ ಮತ್ತು ವಿಜುವಲ್ ಮೀಡಿಯಾ ಹಿಂದೆ ಕೇಳ್ಕೊಂಡು ಬರ್ತಾಯಿದ್ರು, ಆಮೇಲೆ ಪುಸ್ತಕ ಓದುವಂಥದ್ದು ಬಂತು, ಈಗ ಆ ಸಿನಿಮಾ ನೋಡುವಂಥದ್ದು. ಅದಕ್ಕೆ ಆ ಜನಪದ ಕಾವ್ಯ ಉಳಿಬೇಕು ಅಂದರೆ ಆ ಮನೆಗೆ ಬಂದರೆ ಬಹಳ ಮುಖ್ಯ ಅನ್ನುವಂಥದ್ದು. ನಮ್ಮ ಸಿಂಗಾನಲ್ಲೂರ ಹೆಸರನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಸಿದ್ದಾರೆ. ಹಾಗೂ ನಮ್ಮ ಪ್ರದೀಪ್ ಕುಮಾರ್ ಅವರು ಅವರು ಕೂಡ ಅದೇ ಸಾಲಿನಲ್ಲಿ ಹೋಗಿ ಚೆನ್ನಾಗಿ ನಮ್ಮ ಊರ ಹೆಸರನ್ನ ಚೆನ್ನಾಗಿ ಬೆಳಗಿಸ್ತಿದ್ದಾರೆ. ಮತ್ತು ದೇವರ ರಿಕಾರ್ಡ್ಗಳನ್ನ ಚೆನ್ನಾಗಿ ಆಡಿದ್ದಾರೆ, ಬರೆದಿದ್ದಾರೆ ಅವರು. ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ನಮಗೆ ಬಾಯಿನೇ ಬರ್ತಾ ಇಲ್ಲ ಸದ್ಯಕ್ಕೆ. ಭಾಳ ಕಲಾವಿದರು ಅವರು, ನಮ್ಮ ಕಲಾವಿದರು. ಇವರು ಒಬ್ಬರು ಕಲಾವಿದರಾಗಿ ನಮ್ಮ ಊರಿಗೆ ಒಂದು ಕಳಸ ರೀತಿ ಇದ್ದಾರೆ. ನಮ್ಗೆ ಅದೇ ತುಂಬ ಸಂತೋಷ ಸರ್ ಅವ್ರ ಬಗ್ಗೆ, ಪ್ರದೀಪ್ ಕುಮಾರ್ ಅವ್ರ ಬಗ್ಗೆ. ರಾಜ್ಕುಮಾರ್ ಅವರು ನಮ್ಮೂರಲ್ಲಿ ಹುಟ್ಟಿ ನಮ್ಮೂರ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ನಮ್ಮ ಪ್ರದೀಪ್ ಕುಮಾರ್ ಹಾಗೆ ಸಿದ್ದಪ್ಪಾಜಿ ಭಕ್ತಿ ಗೀತೆಗಳು, ಮಾದೇಶ್ವರನ ಭಕ್ತಿ ಗೀತೆಗಳು ಹಾಡಿ ಭಾಳ ಇಂಪ್ರೂವ್ ಬಂದಿದ್ದಾರೆ. ನಮ್ಮ ಊರಿಗೆ ಭಾಳ ಒಳ್ಳೆ ಮನುಷ್ಯರು, ಅವರು ಉತ್ತಮವಾದ ಮನುಷ್ಯರು. ಅದರಿಂದ ಅವ್ರನ್ನ ನಾವು
ಭಾಳ ಕೊಂಡಾಡ್ತೀವಿ ನೋಡಿ. ಸರ್ ನಮಸ್ಕಾರ. ನಮ್ಮೂರಿನಲ್ಲಿ ಪ್ರದೀಪ್ ಕುಮಾರ್ ಅನ್ನುವಂತಹ ಒಂದು ಹೆಮ್ಮೆಯ ಪ್ರತಿಭೆ ಈಗಾಗಲೇ ಜಾನಪದ ಸಾಹಿತ್ಯದಲ್ಲಿ ಬಂದಿದೆ. ಸಿಂಗಾನಲ್ಲೂರು ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ನಮಗೆ ನೆನಪು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ಉಪನ್ಯಾಸಕರಾಗಿ ಇವತ್ತು ತಮ್ಮನ್ನು ಸಾಹಿತಿ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಂತಹ ಪ್ರದೀಪ್ ಕುಮಾರ್ರವರು ಅನೇಕ ರೀತಿಯಾದಂತಹ ಹಾಡುಗಳನ್ನು, ಅದರಲ್ಲೂ ಕೂಡ ಭಕ್ತಿಗೀತೆಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಮಹದೇಶ್ವರನ ಬೆಟ್ಟನ ಮಹದೇಶ್ವರ ಸ್ವಾಮಿ ಆಗ್ಬೋದು, ಹಾಗೆ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ಆಗ್ಬೋದು, ಮಂಟೇಸ್ವಾಮಿ ಆಗ್ಬೋದು, ಕಪ್ಪಡಿಯ ರಾಜಪ್ಪಾಜಿ ಆಗ್ಬೋದು, ಹೀಗೆ ಅನೇಕ ರೀತಿಯ ದೈವ ಭಕ್ತಿಗೀತೆಗಳನ್ನು ಬರೆದು ಇವತ್ತು ನಮ್ಮ ಊರಿನಲ್ಲಿ ಒಬ್ಬ ಹೆಮ್ಮೆಯ ಸಾಹಿತಿ ಅನ್ನೋದಕ್ಕೆ ಪಾತ್ರರಾಗಿದ್ದಾರೆ. ನಾವು ಕೂಡ ಬಾಲ್ಯದಿಂದ ನೋಡಿದ್ದೀವಿ. ಓದಿನಲ್ಲಿ ಅಪಾರವಾದಂತಹ ಆಸಕ್ತಿ ಇದ್ದಂತಹ ಪ್ರದೀಪ್ ಕುಮಾರ್ ತಮ್ಮನ್ನೇ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ಅನೇಕ ಮಕ್ಕಳ ಭವಿಷ್ಯಗಳಿಗೆ ಇವರು ದಾರಿದೀಪವಾಗ್ತಾ ಇದ್ದಾರೆ. ಜೊತೆಗೆ ಈ ಪ್ರದೀಪ್ರವರು ಮಕ್ಕಳೊಂದಿಗೆ ಮಾತನಾಡಬೇಕಾದ್ರೆ, ಯುವಕರೊಂದಿಗೆ ಮಾತನಾಡಬೇಕಾದ್ರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಇವರು ತಿಳಿಯಪಡಿಸ್ತಾರೆ. ಜೊತೆಗೆ ಒಮ್ಮೊಮ್ಮೆ ಸ್ನೇಹಿತರಂತೆ ಕೂಡ ಇವರು ವರ್ತಿಸ್ತಾರೆ. ಇವರನ್ನು ಈ ನಮ್ಮ ಊರಿನಲ್ಲಿ ಇವರು ಹುಟ್ಟಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತೀವಿ. ವರ್ಕ್ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಈ ಜನಪದಕ್ಕೋಸ್ಕರ ದುಡಿತಾ ಇರುವಂತಹ, ಜನಪದವನ್ನು ಹೊರಗೆ ತರಬೇಕು ಅನ್ನುವಂತಹ ತುಡಿತದಿಂದ, ಉದ್ದೇಶದಿಂದ ನಾಡಿನ ಮೂಲೆಯನ್ನು ಸುತ್ತಾ ಇರುವಂತಹ ಈ ಜನಪದ ಸಿರಿ ಚಾನಲ್ ಬಹಳ ಮುಖ್ಯವಾದಂಥ ಚಾನಲ್, ಬಹಳ ವಿಶೇಷವಾದಂಥ ಚಾನಲ್ಲು. ಈ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ವೀಕ್ಷಣೆ ಮಾಡಿ ಪ್ರತಿದಿನ ಒಂದೊಂದು ನಾಡಿನ ಒಂದೊಂದು ಮೂಲೆಯ ಜನಪದ, ವಿವಿಧ ಪ್ರಕಾರ ಜನಪದ ಕಲಾವಿದರನ್ನ ಹೊರಗಡೆ ತರ್ತಾ ಇದ್ದಾರೆ. ಅವರೆಲ್ಲರ ವಿಷಯಗಳನ್ನ ನೀವು ಕೇಳ್ಕೊಳ್ಬೇಕು. ಅದರ ಮೂಲಕ ಜನಪದವನ್ನು ಅರಿತ್ಕೋಬೇಕು, ಜನಪದವನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ನೀವು ಖಂಡಿತವಾಗಿ ಎಲ್ಲರೂ ಕೂಡ ಜನಪದ ಸಿರಿ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಣೆ ಮಾಡಿ, ಪ್ರೋತ್ಸಾಹಿಸಿ. ಎಲ್ರಿಗೂ ನಮಸ್ಕಾರ. ಪ್ರದೀಪ್ ಸರ್, ನಿಮ್ಮ ಈ ಬ್ಯುಸಿ ಶೆಡ್ಯೂಲು, ವಿಜಯ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಅಲ್ವಾ, ನಿಮ್ಮ ವೃತ್ತಿ ನೋಡಿಕೊಂಡು ಜನಪದ ಸಿರಿಗೆ ಸಮಯ ಕೊಟ್ಟು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಬಂದಿದ್ದೀರಿ ಸ್ಟುಡಿಯೋಗೆ. ಅದಕ್ಕೆ ಹೆಚ್ಚಿಗೆ ಸಿಂಗಾನಲ್ಲೂರಿಗೆ, ಅಂದರೆ ಒಂದು ಐತಿಹಾಸಿಕ ಗ್ರಾಮ ಸಿಂಗಾನಲ್ಲೂರಿಗೆ ನಮ್ಮನ್ನು ಕರೆಸಿ ಊರು ತೋರಿಸಿದ್ದೀರಿ. ತಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಖಂಡಿತ ಸರ್. ಇದು ಏನಕ್ಕೆ ಅಂದರೆ ಈ ಉದ್ದೇಶ, ನಿಮ್ಮ ಉದ್ದೇಶ ಚೆನ್ನಾಗಿದೆ ಆ್ಯಕ್ಚುಲಿ. ಯಾಕಂದರೆ ಈ ಜನಪದ ಕಲೆಯನ್ನು, ಜನಪದ ಕಲಾವಿದರನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅನ್ನುವಂಥ ಉದ್ದೇಶ ಇರುವಾಗ ಅದಕ್ಕೆ ನಾವು ಸಣ್ಣ ಸಹಾಯ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಸರ್. ಹಾಗಾಗಿ ಜನಪದ ಸಿರಿಗೆ ನಿಜವಾಗಲೂ ಕೂಡ ಬಹಳ ಅದ್ಭುತವಾಗಿರುವಂತಹ ಒಂದು ಚಾನಲ್ಲು. ಇದರ ಮೂಲಕ ನಾಡಿನ ಮೂಲೆಯ ಜನಪದ ಕಲಾವಿದರುಗಳನ್ನ ಐಡೆಂಟಿಫೈ ಮಾಡಿ ಅವರನ್ನು ತೋರಿಸ್ತಾ ಇದ್ದಾರೆ. ನಿಜಕ್ಕೂ ಇವರ ಕಾರ್ಯ ಶ್ಲಾಘನೀಯ. ಇಂಥ ಕಾರ್ಯ ಮುಂದುವರಿಯಲಿ. ಸಮುದಾಯದ, ಸಮಾಜದ, ಕರ್ನಾಟಕದ ಮೂಲೆ ಜನಪದಗಳು ಈ ಒಂದು ವೇದಿಕೆ ಮೂಲಕ ಹೊರಬರಲಿ. ಅದರ ಮೂಲಕ ಕರ್ನಾಟಕದ ಜನಪದ ಮತ್ತು ಈ ದೇಶದ ಜನಪದ ಸಂಸ್ಕೃತಿ ಉಳಿಯಲಿ. ಹಾಗೆ ಈ ಪರಂಪರೆ, ನೀಲುಗಾರ ಪರಂಪರೆ ಅಂತೇನಿದೆ, ಗುಡ್ಡ ಮನೆತನ ಪರಂಪರೆ ಅಂತೇನಿದೆ, ಇವೆಲ್ಲವೂ ಕೂಡ ಇದರ ಸಾರವನ್ನು ಅರಿತುಕೊಂಡು ಹೆಚ್ಚಿನ ಜನ ಇದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಸಮುದಾಯದಲ್ಲಿ ಉತ್ತಮ ಜೀವನವನ್ನು ನಡೆಸ್ತಾ ಹೋದರೆ ಅದೇ ಈ ಲೋಕ ಕಲ್ಯಾಣ, ಅದೇ ಮಂಟೇಸ್ವಾಮಿ ಮಹದೇಶ್ವರರ ಉದ್ದೇಶ. ಅದು ಈಡೇರುತ್ತೆ. ಅದಾಗಬೇಕು ಅಂತಂದರೆ ಈ ಒಂದು ಜನಪದ ಉಳಿಬೇಕು. ಅದನ್ನು ಈ ಒಂದು ಜನಪದ ಸಿರಿ ಚಾನಲ್ ಮಾಡ್ತಾ ಇದೆ. ಅದಕ್ಕೆ ಅವರ ಅಭಿನಂದನೆಗಳನ್ನ ತಲುಪಿಸ್ತೀನಿ ಸರ್. ನಿಮ್ಮ ಜನಪದ ಕೃಷಿ ಮುಂದುವರಿಲಿ, ನಿಮ್ಮ ಬಾಳು ಬೆಳಕಾಗಲಿ, ಆ ಜನಪದ ದೇವರು ನಿಮಗೆ ಒಳ್ಳೇದು ಮಾಡಲಿ ಸರ್. ನಮಸ್ಕಾರ. ಸ್ನೇಹಿತರೆ, ಖ್ಯಾತ ಸಾಹಿತಿಗಳು ಪ್ರದೀಪ್ ಕುಮಾರ್ ಸಿಂಗಾನಲ್ಲೂರವರ ಈ ಎಲ್ಲ ಸಂಚಿಕೆಗಳನ್ನು ನೀವು ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಮನೆಯ ಹಿರಿಯ ಕಿರಿಯರಿಗೆ ಇದನ್ನು ತೋರಿಸಿ, ಜನಪದವನ್ನು ಉಳಿಸಿ, ಜನಪದ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತರೆ.